ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಇತ್ತೀಚಿನ ದಿನಗಳಲ್ಲಿ ಪಿತ್ತ ಸಮಸ್ಯೆಯಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ. ಸಾಮಾನ್ಯವಾಗಿ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಈ ಪಿತ್ತ ಉಂಟಾಗುತ್ತೆ. ಅತಿಯಾದ ತಲೆನೋವು, ತಲೆ ಸುತ್ತುವುದು, ವಾಕರಿಕೆ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಥವಾ ವಾಮಿಟಿಂಗ್ ಆಗ್ತಾ ಇರುತ್ತೆ, ಬಾಡಿ ಪೇನು, ಸುಸ್ತಾಗೋದು, ಬಾಡಿ ಇಚ್ಚಿಂಗ್ ಆಗ್ತಾ ಇರುತ್ತೆ, ಹೊಟ್ಟೆ ಹಸಿವಾಗುವುದು ಅಥವಾ ಹೊಟ್ಟೆ ಕಟ್ತಾ ಇರುತ್ತೆ, ನಿದ್ರಾಹೀನತೆ ಸಮಸ್ಯೆ, ಹೀಗೆ ಅನೇಕ ಪಿತ್ತದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಹಾಗಾದ್ರೆ ಪಿತ್ತವನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂತಿದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋದ್ರ ಬದಲಿಗೆ ಬೇಲದ ಹಣ್ಣು, ಹುಣಸೆ ಹಣ್ಣು, ನೆಲ್ಲಿಕಾಯಿ, ನಿಂಬೆ ಹಣ್ಣು, ಹೀಗೆ ಇನ್ನಿತರ ಹುಳಿ ಹಣ್ಣುಗಳಿಂದ ಪಾನಕವನ್ನ ಮಾಡಿಕೊಂಡು ಸೇವನೆ ಮಾಡಿದಾಗ ನಿಮ್ ಹೊಟ್ಟೆಯಲ್ಲಿ ಸಂಗ್ರಹವಾಗಿರುವಂತಹ ವಿಷಕಾರಿ ಪಿತ್ತ ಹೊಟ್ಟೆಯಿಂದ ವಾಮಿಟಿಂಗ್ ರೂಪದಲ್ಲಿ ಹೊರಗೆ ಬರುತ್ತೆ. ಅವಾಗ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಕೂಡ ಆಗುತ್ತೆ. ವಾಮಿಟಿಂಗ್ ಆಗಿ 15-20 ನಿಮಿಷ ಬಿಟ್ಕೊಂಡು ಗಂಜಿ ಅಥವಾ ಪಪಾಯ ಹಣ್ಣು, ಸೀತಾಫಲ ಹಣ್ಣುಗಳನ್ನ ಸೇವನೆ ಕೂಡ ನೀವು ಮಾಡಬಹುದು. ಇದರಿಂದ ಒಂಥರ ಹೊಟ್ಟೆಗೂ ಕೂಡ ಆರಾಮವಾಗಿ ಅನ್ಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಬದಲಿಗೆ ಜೀರಿಗೆ ಅಥವಾ ಕೊತ್ತಂಬರಿ ಕಾಳನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನ ಕುದಿಸಿ ಕೂಡ ಅದರ ನೀರನ್ನ ಕುಡಿಬಹುದು, ಅಥವಾ ಕಷಾಯಗಳನ್ನ ಕೂಡ ನೀವು ಸೇವನೆ ಮಾಡಬಹುದು. ಇದರ ಜೊತೆಗೆ ಸರಿಯಾದ ಸಮಯಕ್ಕೆ ಸಮತೋಲನವಾದ ಆಹಾರವನ್ನ ಸೇವನೆ ಮಾಡ್ರಿ. ಜಾಸ್ತಿ ಹೊತ್ತು ಹೊಟ್ಟೆನ ಖಾಲಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಕರಿದಿರುವಂತಹ ಪದಾರ್ಥಗಳು, ಮಸಾಲೆಯುಕ್ತ ಪದಾರ್ಥಗಳು, ಅತಿಯಾದ ನಾನ್ ವೆಜ್ ಐಟಮ್ಸ್ಗಳು, ಮೈದಾ ಪ್ರಾಡಕ್ಟ್ಸ್ಗಳು, ಬೇಕರಿ ಐಟಮ್ಸ್ಗಳು, ಹಾಗೇನೆ ಸೋಡಾ ಮತ್ತು ಇನ್ನಿತರ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಗಳಾಗಿರ್ಬಹುದು, ಅಥವಾ ಜಾಸ್ತಿ ಸಕ್ಕರೆ ಇರುವಂತಹ ಜ್ಯೂಸಸ್ ಗಳನ್ನು ಆದಷ್ಟು ಅವಾಯ್ಡ್ ಮಾಡ್ರಿ. ಅದರ ಜೊತೆಗೆ ಪ್ರತಿದಿನ ರಾತ್ರಿ 7-8 ತಾಸು ಒಳ್ಳೆ ನಿದ್ದೆ ಮಾಡ್ರಿ. ದಿನಕ್ಕೆ 3-4 ಲೀಟರ್ ನೀರನ್ನ ಕುಡಿಯೋದನ್ನ ರೂಢಿ ಮಾಡ್ಕೊಳ್ರಿ. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಹಾಗೇನೆ ಯೋಗದಲ್ಲಿ ಕೆಲವೊಂದು ಆಸನ ಹಾಗೂ ಕ್ರಿಯೆಗಳನ್ನ ನೀವು ಫಾಲೋ ಮಾಡ್ಕೊಂಡು ಕೂಡ ಪಿತ್ತನ ಕಂಟ್ರೋಲ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಆದಷ್ಟು ಟೆನ್ಷನ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ರಿ. ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡ್ಕೊಂಡು ನೀವು ಪಿತ್ತನ ನಿಯಂತ್ರಣಗೊಳಿಸ್ಕೋಬಹುದು. ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೇನೆ ಲೈಕ್ ಮಾಡ್ರಿ. ಥ್ಯಾಂಕ್ ಯು.